ಸ್ವಾಗತ. ನಾನು MPM ಶಿವಪ್ರಕಾಶ್, ಉತ್ತರ ಕರ್ನಾಟಕದ ಜನದನಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಸೋಗಿ ಗ್ರಾಮದ ಪಟ್ಟದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ 95.6 ಫಲಿತಾಂಶವನ್ನು ಪಡೆದು ಸಾಧನೆ ಮಾಡಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಫಲಿತಾಂಶದಲ್ಲಿ ಹೆಚ್ಚಳವಾಗುತ್ತಿರುವುದು ಶಿಕ್ಷಣ ಪ್ರೇಮಿಗಳಲ್ಲಿ ಸಂತಸವನ್ನು ತಂದಿದೆ. BM ಸಂದೀಪ್ 93.4, C ಭವಾನಿ 92.4, C ಅನ್ನಪೂರ್ಣ 90.8, KM ತನುಜಾ 90.4 ಫಲಿತಾಂಶ ಪಡೆದು ಶಾಲೆಯಲ್ಲಿ ಉನ್ನತ ಅಂಕ ಪಡೆದು ಅಗ್ರಸ್ಥಾನದಲ್ಲಿದ್ದಾರೆ. ಶಾಲೆಯಲ್ಲಿ 10 ಡಿಸ್ಟಿಂಕ್ಷನ್, 23 ಪ್ರಥಮ, 14 ದ್ವಿತೀಯ ಮತ್ತು 19 ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮನೆಗೆ ತೆರಳಿ ಸನ್ಮಾನಿಸಿ ಗೌರವಿಸಿದ್ದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಕಡ್ಲಿ ಗುರುಬಸವರಾಜ್, ಶಿಕ್ಷಕರಾದ ಶೇಖ್ ಅಹಮದ್, BM ಲೋಕೇಶ್, GSM ಕೊಟ್ರೇಶ್, K ಮಲ್ಲಿಕಾರ್ಜುನ್, ವಿನಾಯಕ, ಸಮೀರ್, STMC ಅಧ್ಯಕ್ಷರಾದ H ಸಿದ್ದಪ್ಪ, ಸದಸ್ಯರಾದ ವಾಗೀಶ್ ಗೌಡ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಡಿಸ್ಟಿಂಕ್ಷನ್ ಪಡೆದ 10 ಬಡ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಸನ್ಮಾನಿಸಿ ಗೌರವಿಸಿ ಅವರ ಮುಂದಿನ ಅಭ್ಯಾಸಕ್ಕೆ ಮಾರ್ಗದರ್ಶನವನ್ನು ನೀಡಿದ್ದು ವಿಶೇಷವಾಗಿತ್ತು. ಅದೇ ಸಂದರ್ಭದಲ್ಲಿ ಮನೆಗೆ ಬಂದಂಥ ಶಿಕ್ಷಕರನ್ನು ಮತ್ತು ಸನ್ಮಾನ ಮಾಡಲಿಕ್ಕೆ ಆಗಮಿಸಿದಂಥ ಎಲ್ಲರನ್ನು ನೋಡಿ ಆ ತಂದೆ ತಾಯಿಗಳು ಭಾಳ ಹರ್ಷವನ್ನು ವ್ಯಕ್ತಪಡಿಸಿದರು. ಓಕೆ, ಆತ್ಮೀಯ ವೀಕ್ಷಕ ಬಂಧುಗಳೇ, ಇವತ್ತು ಹೂವಿನಹಡಗಲಿ ತಾಲೂಕು ಸೋಗಿ ಗ್ರಾಮದಲ್ಲಿ ಪಟ್ಟದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂದೀಪ್ BM ಎನ್ನುವ ನಮ್ಮ ಶಾಲಾ ವಿದ್ಯಾರ್ಥಿ ಶೇಕಡ 93.44 ಅಂಕಗಳನ್ನು ತೆಗೆದುಕೊಳ್ಳುವುದರ ಮೂಲಕ ನಮ್ಮ ಶಾಲೆಗೆ ಪ್ರಥಮದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ. ಒಟ್ಟಾರೆಯಾಗಿ 4 ವಿದ್ಯಾರ್ಥಿಗಳು ಶೇಕಡ 90ಕ್ಕಿಂತ ಹೆಚ್ಚು ತೆಗೆದುಕೊಂಡಿದ್ದಾರೆ. 93, 92, 90 ಈ ರೀತಿಯಲ್ಲಿ. ಅದರಲ್ಲಿ ಪ್ರಥಮನಾಗಿ ಶಾಲೆಯ ಅತಿ ಹೆಚ್ಚು ಫಲಿತಾಂಶದಲ್ಲಿ ಸಂದೀಪ್ BM ಅಂತಕ್ಕಂಥ ವಿದ್ಯಾರ್ಥಿ, ಸೋಗಿ ಗ್ರಾಮದ ಒಂದು ಪುಟ್ಟ ಕುಟುಂಬದಲ್ಲಿರ್ತಕ್ಕಂಥ ವಿದ್ಯಾರ್ಥಿ, ಈ ವರ್ಷದ ಫಲಿತಾಂಶದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಈ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದ ಮತ್ತು ಯಾವ ರೀತಿಯಲ್ಲಿ ತಾನು ಓದಿ ಈ ರೀತಿ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು, ಅವರ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಆತನಿಗೆ ಸಹಕಾರವನ್ನು ಕೊಟ್ಟರು ಮತ್ತು ಆತ ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನ್ನುವಂಥದ್ದನ್ನು ಆ ವಿದ್ಯಾರ್ಥಿನಿಯನ್ನು ನಾವು ಸಂಪರ್ಕ ಮಾಡಿದಾಗ ನಮ್ಮ ವಾಹಿನಿ ಆತನನ್ನು ಮಾತಾಡಿಸ್ತಾ ಇದೆ. ಓಕೆ ಸಂದೀಪ್, ನೀವು ದಿನದ ಎಷ್ಟು ಗಂಟೆಗಳ ಕಾಲ ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ? ಯಾವ ರೀತಿ ಫಲಿತಾಂಶ ಅತಿ ಹೆಚ್ಚು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಆಯಿತು? ಸರ್, ನಾನು ಡೈಲಿ ಸಾಯಂಕಾಲ 6 ಗಂಟೆಯಿಂದ ಓದ್ಕೊಳಕ್ ಕುಂದಿರ್ತಿದ್ದೆ ಸರ್. 6 ಗಂಟೆಯಿಂದ 10 ಗಂಟೆವರೆಗೂ 4 ತಾಸು ಆಗ್ತಿತ್ತು ಸರ್. ನೀಟಾಗಿ ಓದ್ಕೊಂಡು ಅವನ ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಅವನ್ನೆಲ್ಲ ರಿವಿಷನ್ ಮಾಡಿಕೊಂಡು 5 ಗಂಟೆಯಿಂದ 8 ಗಂಟೆವರೆಗೂ ಓದಿ ಆ ನಂತರ ನಾನು ಎಲ್ಲ ಶಾಲೆಗೆ ಹೋಗಿ ಬರ್ತಿದ್ದೆ ಸರ್. ಹೋಗಿ ಬಂದು ಇನ್ನು ಎಲ್ಲ ನಾನು ಪ್ರಿಪ್ರೇಟರಿ ಹತ್ರ ಬಂದಾಗ ಒಂದು ಟಾರ್ಗೆಟ್ ಹಾಕೊಂತಿದ್ದೆ ಸರ್. ನಾನು 95, 96 ಈ ಥರ ಆ ಪ್ರಿಪ್ರೇಟರಿನಲ್ಲೇ ಇಷ್ಟು ಟಾರ್ಗೆಟ್ ಹಾಕೊಂಡು ನಾನು ಚೆನ್ನಾಗಿ ಪ್ರಿಪ್ರೇಟರಿ ಟೆಸ್ಟ್ ಬರೋದು ಆ ಟಾರ್ಗೆಟನ್ನು ಮುಟ್ತಿದ್ದೆ ಸರ್. ಆ ರೀತಿನೇ ಫೈನಲ್ ಎಕ್ಸಾಮಿಗೂ ಎಲ್ಲ ರಜೆಯಲ್ಲಿದ್ದಾಗ ತುಂಬ ಕಷ್ಟಪಟ್ಟು ಓದಿ 5-6 ತಾಸು ಓದಿ ಕಷ್ಟಪಟ್ಟು ಫೈನಲ್ ಎಕ್ಸಾಮ್ನ ಬರೆದ್ವಿ ಸರ್. ಓಕೆ, ಈಗ ನೀನು ಶಾಲೆಗೆ ಬಂದ ನಂತರದಲ್ಲಿ ಶಾಲೆಯಲ್ಲಿ ವಿಶೇಷ 6 ಗಂಟೆ ತನಕ ಗುಂಪು ಚರ್ಚೆ ಆಗಲಿ, ಬೆಳಗಿನ ಅವಧಿಯ 9 ಗಂಟೆಯಿಂದ 10 ಗಂಟೆ ತನಕ ವಿಶೇಷ ತರಗತಿಗಳನ್ನೆಲ್ಲ ಅಟೆಂಡ್ ಮಾಡಿದ್ದೀನಿ ಸರ್. ಓಕೆ, ಅದರ ನಂತರದಲ್ಲಿ ನೀನು ಸ್ವತಃ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು 5ರಿಂದ 6 ಗಂಟೆಗಳ ಕಾಲ ನಿರಂತರ ಓದಿರ್ತಕ್ಕಂಥದ್ದು. ಓಕೆ, ನಿನಗೆ ಈ ಪೂರ್ವಭಾವಿ ಪರೀಕ್ಷೆ ರಾಜ್ಯ ಮಟ್ಟದಲ್ಲಿ 3 ಇಲಾಖೆ ಕೈಗೊಳ್ತು. ಆ ಪರೀಕ್ಷೆಯಿಂದ ಏನಾದರೂ ಅತಿ ಹೆಚ್ಚು ಅಂಕ ತಗೊಳ್ಳಕ್ಕೆ ಹೆಲ್ಪ್ ಆಯ್ತಾ? ಎಸ್ ಸರ್, ಅದು ಆನ್ಯುವಲ್ ಎಕ್ಸಾಮ್ ಯಾವ ರೀತಿ ಇರ್ತೈತಿ, ನಾವು ಯಾವ ರೀತಿ ಬರೀಬೇಕು ಅನ್ನೋದೆಲ್ಲ ಮುಂದೆ ನಾವು ತಿಳ್ಕೊಬೋದು ಸರ್. ಅದರಿಂದ ನಾವು ಆನ್ಯುವಲ್ ಎಕ್ಸಾಮ್ನಿಗೂ ಉಪಯೋಗ ಆಯ್ತು ಸರ್. ಅದರಲ್ಲಿ ಇದನ್ನ ಟಾರ್ಗೆಟ್ ಹಾಕೊಂಡ್ ಮಾಡೋದ್ರಿಂದ ಆನ್ಯುವಲ್ ಎಕ್ಸಾಮ್ನಾಗ ಆ ಗುರಿ ಮುಟ್ಟಕ್ಕೆ ಈಸಿ ಆಯ್ತು ಸರ್. ಓಕೆ, ನೀವು ಯಾವ್ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಎಷ್ಟು ತೆಗೆದುಕೊಂಡಿದ್ದೀರಿ? ನಾನು ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 99 ತಗೊಂಡಿದ್ದೆ ಸರ್. ಇಂಗ್ಲಿಷ್ ವಿಷಯದಲ್ಲಿ 100ಕ್ಕೆ 99 ತಗೊಂಡಿದ್ದೆ ಸರ್. ವೆರಿ ಗುಡ್. ಕನ್ನಡದಲ್ಲಿ 125ಕ್ಕೆ 122 ಬಂದಿದೆ ಸರ್. ಮತ್ತೆ ವಿಜ್ಞಾನದಲ್ಲಿ 100ಕ್ಕೆ 91. ವೆರಿ ಗುಡ್. ಮತ್ತೆ ಹಿಂದಿಯಲ್ಲಿ 100ಕ್ಕೆ 91, ಗಣಿತದಲ್ಲಿ 100ಕ್ಕೆ 82. ಓಕೆ, ಉತ್ತಮ ರೀತಿಯಾದಂಥ ಫಲಿತಾಂಶ. ಈ ವರ್ಷದ ವಿಜ್ಞಾನ ಪತ್ರಿಕೆ ಕೂಡ ಬಹಳ ಸ್ವಲ್ಪ ಕಠಿಣವಾಗಿತ್ತು ಅಂತಕ್ಕಂಥ ವಿದ್ಯಾರ್ಥಿಗಳ ಒಪಿನಿಯನ್ ಇತ್ತು. ಆದಾಗ್ಯೂ ಕೂಡ 91 ಅಂಕಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಸಂದೀಪ್ ಉತ್ತಮ ಸಾಧನೆ ಮಾಡಿದೆ ಅಂತಲೇ ಹೇಳ್ಬೋದು. ಓಕೆ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳು ಕೂಡ ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಸೋಗಿ ಎನ್ನುವಂಥದ್ದು ಪುಟ್ಟ ಗ್ರಾಮ. ಈ ಒಂದು ಗ್ರಾಮದಲ್ಲಿ
ಭಾಳ ಅತ್ಯಂತ ಚಿಕ್ಕ ಮಧ್ಯಮ ವರ್ಗದ ಕುಟುಂಬದಲ್ಲಿದ್ದು ಇಷ್ಟೆಲ್ಲ ಸಾಧನೆ ಮಾಡಿ ಒಳ್ಳೆಯ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಮಗ ಒಳ್ಳೆಯ ರೀತಿಯಿಂದ ಮುಂದುವರಿತಾ ಇದ್ದಾನೆ. ಅವ್ರ ತಂದೆಯನ್ನು ಮಾತಾಡಿಸೋಣ. ಸರ್, ತಮ್ಮ ಹೆಸರು ಹೇಳಿ. ಸರ್, ನಮ್ಮ ಹೆಸರು BM ಕುಟ್ರೇಶ್ ಅಂತಂದು. ಓಕೆ, ನಿಮ್ಮ ಮಗ 93ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ, ಪರ್ಸೆಂಟೇಜ್ ಅನ್ನ. ಇಲ್ಲ, ಮೊದ್ಲಿಂದಲೇ ಅವನಿಗೆ ಓದೋದ್ರಲ್ಲಿ ಬಹಳ ಆಸಕ್ತಿ ಇತ್ತು ಸರ್. ಕೆಲವೊಂದು ಯಾವುದೇ ವಿಚಾರಗಳು ನಾವು ಓದೋದ್ರ ಬಗ್ಗೆ ಬಂತಂದ್ರೆ ಬಹಳ ಅವನ ಮನಸ್ಸಿಗೆ ಹಚ್ಕೊಂಡು ಓದೋದಾಯ್ತು. ಅವನ್ನೆಲ್ಲ ನೋಡಿದ್ರೆ ನಾವು ಇನ್ನು 93.44 ಬಂದಿದೆ. ಬಟ್ ನಾವು 95-96 ಲೆವೆಲಿಗೆ ಬರ್ಬೋದು ಅಂತ ಇಟ್ಕೊಂಡಿದ್ವಿ. ಬಟ್ ಅದೇ ಸ್ವಲ್ಪ ಹಿಂದಿದು ಸ್ವಲ್ಪ ಇದು ಬಂತಲ್ಲ ಸರ್, ಹಿಂದಿದು ಸ್ವಲ್ಪ ಸರ್ಕಾರದ ಗ್ರೇಡ್ ಮತ್ತೆ ಹಂಗಾಗಿ ಸ್ವಲ್ಪ ಅದರಲ್ಲಿ ಡಲ್ ಮಾಡ್ಕೊಂಬಿಟ್ಟೆ. ಆಕ್ಚುಲಿ ಅವ್ನು 99-98 ಲೆವೆಲ್ಗೆ ಇದ್ದ ಹಿಂದಿ, ಬಟ್ ಅದು 91 ಬಂತು. ಹಂಗಾಗಿ ಸ್ವಲ್ಪ ಸ್ಕೋರ್ ಕಮ್ಮಿ ಆಯ್ತು ಸರ್. ಸ್ವಲ್ಪ ನೀವು ಅಂದಂಗ ವಿಜ್ಞಾನ ಕೂಡ ಸ್ವಲ್ಪ ಕಠಿಣ ಇತ್ತು ಸರ್. ಆದ್ರೂ ಕೂಡ ನಾವು 91 ತಾಂಬಂದ ಸರ್, ಉತ್ತಮ ಫಲಿತಾಂಶ ಬಂದ ಸರ್. ನಮಗೆ ಅನ್ಸಿದ ಮಟ್ಟಿಗೆ ಅವ್ನು ಸ್ಟಾರ್ಟಿಂಗ್ ಇಂದ ನಾವು ಅವನೇನು ಸ್ಟಾರ್ಟಿಂಗ್ LKG UKG ಇಂದ ಬಂದಲ್ಲ, ಅವಾಗ್ಲಿಂದಲೇ ಬಹಳ ಓದೋದ್ರಲ್ಲಿ. ಅವನು ಮೂಲತಃ ಸರ್ ಆಂಗ್ಲ ಮಾಧ್ಯಮದಲ್ಲಿ ಅಥವಾ ಕನ್ನಡ ಮಾಧ್ಯಮದಲ್ಲಿ? ಸರ್, ಅವನು ಸ್ಟಾರ್ಟಿಂಗ್ ಇಂದ ಇದು 5ನೇ ಕ್ಲಾಸ್ವರೆಗೆ ಇಂಗ್ಲಿಷ್ ಮೀಡಿಯಂ ಓದಿದ ಸರ್. 5ರಿಂದ ಕನ್ನಡ ಮಾಧ್ಯಮಕ್ಕೆ ಬಂದಿದ್ದಾನೆ ಸರ್. ಓಕೆ, ಮುಂದೆ ಅವನಿಗೆ ಉನ್ನತ ವಿದ್ಯಾಭ್ಯಾಸ PUCಗೆ ಸೈನ್ಸ್ ಅಥವಾ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದಾನೆ? ಡಿಸ್ಕಸ್ ಮಾಡ್ತಾ ಇದ್ರೆ ಅವ್ನಿಗೆ ಯಾವ್ದು ಆಸಕ್ತಿ ಐತೆ ಅದ್ರ ಮೇಲೆ ನಾವು ಅಂದ್ರೆ ಓದುವಂತ ವಿದ್ಯಾರ್ಥಿ ಆಸಕ್ತಿ ನಿಮ್ಮ ಆಸಕ್ತಿ. ಓಕೆ, ಒಳ್ಳೇದು. ನಾವು ಇದನ್ನ ತಗ ಅದನ್ನ ತಗ ಅಂತ ಓಕೆ 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 ಟಾರ್ಚರ್ ಕೊಡೋಂಗಿಲ್ಲ ಸರ್. ಓಕೆ ಓಕೆ ಅವ್ನಿಗೆ ಯಾವ್ದು ಆಸಕ್ತಿ ಐತಿ, ಯಾವ ಸಬ್ಜೆಕ್ಟ್ ಮೇಲೆ ಇದೈತೆ ಓದಿನಂತರ ಇದು ತೀರ್ಮಾನ ಮಾಡಿದ್ವಿ. ಓಕೆ, ಒಳ್ಳೇದು. ಅಮ್ಮ, ಈಗ ನಿಮ್ಮ ಹೆಸರು ಹೇಳಿ, ಮತ್ತೆ ನಿಮ್ಮ ಮಗ 93 ಅಂದ್ರೆ ನಿಯರೆಸ್ಟ್ 94% ಮಾಡಿದ್ದಾನೆ. ಯಾವ ರೀತಿ ಅವನು ಓದ್ತಾ ಇದ್ದ ಅಥವಾ ಯಾವ ರೀತಿ ನಿಮಗೆ ಸಂತೋಷ ಆಗ್ತಾ ಇದೆ? ಲಕ್ಷ್ಮಿ ಸರ್. ಓಕೆ, ಓದಿದ್ ಸರ್. ಅವ್ನ ಆಗ್ಲಲ್ಲ ಬರೀ ಓದದ, ಮತ್ತೆ ಅದು ಶಾಲೆಗೆ ಹೋಗ್ಬರೋದು, ಓದ್ಕಿಂತ ಕುತ್ಕೊಳ್ಳೋದು, ಅದನ್ನ ಬಿಟ್ರೆ ಅವ್ರ ಏನು ಕೆಲಸ ಮಾಡಿದೆ ಅದು ಮಾಡಿದೆ ಅಂತ ಏನು ಮಾಡಿಲ್ಲ ಸರ್. ಚೆನ್ನಾಗಿ ಓದೇನು ಸರ್, ಓದಿದ್ದಾನೆ. ಓಕೆ, ನೋಡಿ, ತಂದೆ ತಾಯಿಗಳ ಒಂದು ಅನಿಸಿಕೆ ಕೂಡ ಮಗ ಮನೆಯಲ್ಲಿ ಉತ್ತಮವಾಗಿ ಓದ್ತಾ ಇದ್ದ ಅಂತಕ್ಕಂಥದ್ದು. ಜೊತೆಗೆ ಈ ಒಬ್ಬ ವಿದ್ಯಾರ್ಥಿ, ನಮ್ಮ ಶಾಲಾ ವಿದ್ಯಾರ್ಥಿ ಸಂದೀಪ್, ಒಳ್ಳೆ ಉತ್ತಮ ಬಾಲ್ ಬ್ಯಾಡ್ಮಿಂಟನ್ ಆಟಗಾರನು ಕೂಡ ಹೌದು. ಮತ್ತೆ ತಾಲೂಕು ಹಂತದಲ್ಲಿ ಕೂಡ ಉತ್ತಮ ಪ್ರದರ್ಶನ ತೋರಿದಂತಹ ತಂಡ, ಉತ್ತಮ ರೀತಿಯಲ್ಲಿ ಒಳ್ಳೆ ಶಿಸ್ತುಬದ್ಧವಾದಂತಹ ಆಟಗಾರ. ಜೊತೆಗೆ ಓದಿನಲ್ಲಿ ಕೂಡ ನಾವು ಶಾಲಾವಧಿನಲ್ಲಿ ನೋಡ್ತಾ ಇದ್ವಿ, ಎಲ್ಲ ಕಾರ್ಯಕ್ರಮದಲ್ಲಿ ಮುಂದಾಳತ್ವ ವಹಿಸಿಕೊಂಡು ಒಟ್ಟು ಶಾಲೆಯ ಎಲ್ಲ ಕಾರ್ಯಗಳಲ್ಲಿ ಭಾಗಿಯಾಗಿ ಉತ್ತಮ ರೀತಿಯಲ್ಲಿ ಓದುವಂತಹ ಒಬ್ಬ ವಿದ್ಯಾರ್ಥಿಯಾಗಿ, ಶಿಕ್ಷಕರಿಗೆ ಒಳ್ಳೆ ಆತ್ಮೀಯ ವಿದ್ಯಾರ್ಥಿಯಾಗಿ ಇವತ್ತು ಉತ್ತಮ ಫಲಿತಾಂಶ ಪಡ್ಕೊಂಡಿದ್ದಾನೆ. ಮುಂದಿನ ಒಂದು ವಿದ್ಯಾಭ್ಯಾಸ ಈ ವಿದ್ಯಾರ್ಥಿಗೆ ಒಳ್ಳೆಯದಾಗಲಿ, ಮತ್ತು ಭವಿಷ್ಯತ್ತು ಒಳ್ಳೆಯ ರೀತಿಯಿಂದ ಬೆಳಗಲಿ, ಒಂದು ಒಳ್ಳೆಯ ಉನ್ನತ ಸ್ಥಾನ ಸಿಗಲಿ. ಈ ರೀತಿ ಹಳ್ಳಿ ಮಕ್ಕಳು, ಗ್ರಾಮೀಣ ಪ್ರತಿಭೆಗಳು ಮುಂದೆ ಬೆಳೀತಾ ಹೋದಂತೆಲ್ಲ ಒಳ್ಳೆ ರೀತಿಯಾದಂತಹ ಒಂದು ಸದಾವಕಾಶ ಸಿಗುತ್ತದೆ. ಹಾಗಾಗಿ ಸಂದೀಪನ ಮುಂದಿನ ಒಂದು ವಿದ್ಯಾಭ್ಯಾಸ, ಆತನ ಒಂದು ಒಳ್ಳೆಯ ಭವಿಷ್ಯತ್ತು ಉಜ್ವಲವಾಗಲಿ ಅಂತ ಸಂದೀಪ್ನಿಗೆ ನಾವು ವಾಹಿನಿಯ ಶುಭವನ್ನ ಕೋರ್ತಾ ಇದೆ. ಮನೆಯಲ್ಲಿ ನಮ್ಗೆ ಕಷ್ಟ ಐತೆ ಅಂತಂದು ತೋರ್ಸ್ಕೊಂತಿದ್ದಿಲ್ಲ ಸರ್. ಆದ್ರೂ ಕೂಡ ನಮಗೆ ಅದು ಬೇಕು ಇದು ಬೇಕಂತಂದು ಬೇಡಿಕೆ ಇಡ್ತಿದ್ದಿಲ್ಲ. ನಾವೆಷ್ಟು ಇದೈತೆ ಅದ್ರೊಳಗೆ ಓದ್ಕೊಂಡು ಅದ್ರೊಳಗೆ ಸ್ವಲ್ಪ ನಮ್ದು ಎಷ್ಟೇ ಕಷ್ಟ ಇದ್ರೆ ನಮಗೆ ಕಷ್ಟ ಇದೆ ಅಂತಂದು ನಮಗೆ ಅತಿ ಟಾರ್ಚರ್, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋ ಹುಡುಗಲ್ಲ ಸರ್. ಓಕೆ, ನೋಡಿ, ತಮ್ಮ ತಂದೆ ಹೇಳ್ತಾ ಇದ್ದಾರೆ, ತನ್ನ ಮನೆಯ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಯಾವುದನ್ನು ಬೇಕು ಬೇಡ ಅಂತ ಕೇಳದೇನೆ ತಾನೇ ಸ್ವತಃವಾಗಿ ಅರ್ಥ ಮಾಡಿಕೊಂಡು ಇದ್ದಿದ್ರಲ್ಲೇ ತೃಪ್ತಿ ಪಟ್ಕೊಂಡು ಇದ್ದಂಥ ಸನ್ನಿವೇಶವನ್ನು ಅರ್ಥೈಸ್ಕೊಂಡು ಓದಿ ಇವತ್ತು ಈ ರೀತಿ 93.44 ಅಂಕ ತೆಗೆದುಕೊಂಡಿದ್ದು ಸಂತೋಷ. ಇವತ್ತು ಬಡ ವಿದ್ಯಾರ್ಥಿಗಳು ಈ ರೀತಿ ಸಾಧನೆ ಮಾಡೋದೇ ದೊಡ್ಡದು. ಎಲ್ಲ ಉಳ್ಳವರು ಇವತ್ತು ದೊಡ್ಡ ದೊಡ್ಡ ಪಟ್ಟಣ ಪ್ರದೇಶದಲ್ಲಿ ಅತಿ ಹೆಚ್ಚು ಅವರು ಶಾಲಾ ಕಾಲೇಜುಗಳ ಶುಲ್ಕವನ್ನು ಕೊಟ್ಟು ಸೇರಿಸಿ ಅವರು ಕೂಡ 94-95 ಮಾಡ್ತಾರೆ. ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಡಿಮೆ ಖರ್ಚಿನಲ್ಲಿ, ಇಲ್ಲಿ ಕೇವಲ ಸರ್ಕಾರದ ಉಚಿತ ಎಲ್ಲ ಒಂದು ಯೋಜನೆಗಳನ್ನು ಬಳಸ್ಕೊಳ್ತಾ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇಂಥ ವಿದ್ಯಾರ್ಥಿಗಳು ಸಾಧನೆ ಮಾಡಿರ್ತಕ್ಕಂಥದ್ದು ಭಾಳ ಒಂದು ಶ್ಲಾಘನೀಯ. ಶಾಲೆಯ ಮುಖ್ಯ ಗುರುಗಳು, ಎಲ್ಲ ಬೋಧಕ ಸಿಬ್ಬಂದಿ, SDMC ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಈ ವಿದ್ಯಾರ್ಥಿಯ ಮನೆಗೆ ಬಂದು ಸನ್ಮಾನಿಸಿ ಗೌರವಿಸಿ ಅವರ ಅಪ್ಪ ಅಮ್ಮರಿಗೆ ಶುಭ ಕೋರಿ ಮುಂದಿನ ವಿದ್ಯಾಭ್ಯಾಸ ಒಳ್ಳೆ ಸುಗಮವಾಗಲಿ, ಆತನಿಗೆ ಭಗವಂತ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಶುಭ ಕೋರಿದ್ದಾರೆ. ಮತ್ತೊಮ್ಮೆ ಆತನಿಗೆ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಧನ್ಯವಾದಗಳು ಸರ್.